ಅಮೆರಿಕದ ಶ್ವೇತಭವನದಲ್ಲಿ ಗುಂಡಿನ ಸದ್ದು, ಭದ್ರತಾ ಲೋಪ, ವೈಟ್ ಹೌಸ್ನಲ್ಲಿ ಫೈರಿಂಗ್ ಆಗಿದೆ. ಭದ್ರತಾ ಲೋಪ ಆಯ್ತಾ ಅಲ್ಲಿ? ಅಮೆರಿಕದ ಶ್ವೇತಭವನದಲ್ಲಿ ಗುಂಡಿನ ಸದ್ದು, ಭದ್ರತಾ ಲೋಪ, ವೈಟ್ ಹೌಸ್ನಲ್ಲಿ ಫೈರಿಂಗ್. ಎಫ್ಬಿಐ ಮುಖ್ಯಸ್ಥ ಕಾಶ್ ಪಟೇಲ್ ವಿರುದ್ಧ ಆರೋಪ. ಎಫ್ಬಿಐ ಮುಖ್ಯಸ್ಥ ಕಾಶ್ ಪಟೇಲ್ ವಜಾ ಸಾಧ್ಯತೆ. ಅಮೆರಿಕದ ಎಫ್ಬಿಐ ನಿರ್ದೇಶಕ ಕಾಶ್ ಪಟೇಲ್ ವಜಾ ಆಗುವಂತ ಸಾಧ್ಯತೆ ಇದೆ. ಶ್ವೇತಭವನದ ಅಧಿಕಾರಿಯಿಂದ ಸ್ಫೋಟಕ ಮಾಹಿತಿ. ಶೀಘ್ರದಲ್ಲೇ ಹುದ್ದೆಯಿಂದ ವಜಾಗೊಳಿಸುವ ಸಾಧ್ಯತೆ ಇದೆ. ಎಫ್ಬಿಐ ಮುಖ್ಯಸ್ಥ ಪಟೇಲ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಅಮೆರಿಕದ ಶ್ವೇತಭವನದಲ್ಲಿ ಆಗಿರುವಂಥ ಫೈರಿಂಗು. ಅಮೆರಿಕ ಶ್ವೇತಭವನ ಅಂತ ಅಂದರೆ ಈಗ ನಮ್ಮಲ್ಲಿ ಹೇಗೆ ವಿಧಾನಸೌಧವು ಆ ರೀತಿಯಾಗಿ. ಇನ್ನು ಅದರ ಜೊತೆಗೆ ದೆಹಲಿಯಲ್ಲಿ ಬೆಂಗಳೂರಿನಲ್ಲಿ ವಿಧಾನಸೌಧ ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಅಲ್ವಾ, ಹಾಗೆ ದೆಹಲಿಯಲ್ಲಿ ಪಾರ್ಲಿಮೆಂಟ್ ಹೇಗೆ ಇಂಪಾರ್ಟೆಂಟ್ ಅಲ್ವಾ, ಹಾಗೆ ಅಮೆರಿಕಾದಲ್ಲಿ ಶ್ವೇತಭವನ, ವೈಟ್ ಹೌಸ್ ಅಂದರೆ. ಸೊ ಅಲ್ಲಿ ಈ ರೀತಿಯಾಗಿ ಫೈರಿಂಗ್ ಆಗುತ್ತೆ ಅಂತ ಅಂದರೆ ಭದ್ರತಾ ಲೋಪ ಕಾಣಿಸಿರುತ್ತೆ. ಅಲ್ಲಿ ವಹಿಸ್ಕೊಂಡಿರುವಂಥ ಮುಖ್ಯಸ್ಥ ಯಾರು? ಕಾಶ್ ಪಟೇಲ್. ಕಾಶ್ ಪಟೇಲ್ ಅಲ್ಲಿಯ ಒಂದು ನಿಗಾವನ್ನು ವಹಿಸ್ಕೊಳ್ಬೇಕಾಗುತ್ತೆ, ಭದ್ರತೆಯನ್ನು ಅಲ್ಲಿ ನಿಯೋಜನೆ ಮಾಡ್ಕೊಳ್ಬೇಕಾಗಿರುತ್ತೆ. ಅದನ್ನೆಲ್ಲ ಮೀರಿ ಹೇಗೆ ಫೈರಿಂಗ್ ಆಗೋದಕ್ಕೆ ಸಾಧ್ಯ? ಸೊ ಆ ಒಂದು ನಿಟ್ಟಿನಲ್ಲಿ ಇದೀಗ ಕಾಶ್ ಪಟೇಲ್ನನ್ನು ವಜಾ ಮಾಡುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಭದ್ರತಾ ಲೋಪ ಆಗಿದೆ, ನೀವೇನು ಮಾಡ್ತಾ ಇದ್ದೀರಿ, ನಿಮ್ಮ ಕೆಲಸ ನೀವು ನೆಟ್ಟಿಗೆ ಮಾಡೋಕ್ಕಾಗಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಕ್ವಶನ್ಸ್ಗಳು ಬರ್ತವೆ. ಹಾಗಾಗಿ ಇದೀಗ ಕಾಶ್ ಪಟೇಲ್ ಮೇಲೆ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಂಡು ವಜಾ ಮಾಡುವ, ಇನ್ನು ತನಿಖೆಯನ್ನು ಸಹಿತ ನಡೆಸಬೇಕಾಗುತ್ತೆ. ಸರಿಯಾದ ಭದ್ರತೆಯನ್ನು ನೀವು ನೋಡ್ಕೊಳ್ಬೇಕಿತ್ತಲ್ವ, ಯಾಕೆ ಅಲ್ಲಿ ನೋಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ವಾ? ಏನು ಮಾಡ್ತಾ ಇದ್ರಿ? ಈ ಒಂದು ಹಿನ್ನೆಲೆಯಲ್ಲಿ ಕಾಶ್ ಪಟೇಲ್ ತನಿಖೆ ಆಗುವಂಥ, ವಿಚಾರಣೆ ನಡೆಸುವಂಥ ಸಾಧ್ಯತೆಗಳು ಇರುವಂಥದ್ದು. ಹೀಗಾಗಿ ಸದ್ಯಕ್ಕೆ ಕಾಶ್ ಪಟೇಲ್ನ ವಜಾಗೊಳಿಸಲಾಗುತ್ತೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಬಟ್ ಯಾವ ರೀತಿಯಾಗಿ ನಿರ್ಣಯವನ್ನು ತೆಗೆದುಕೊಳ್ತಾರೆ? ಮೊದಲಿಗೆ ತನಿಖೆ ಆಗಬೇಕಾಗುತ್ತೆ, ತನಿಖೆಯ ಬಳಿಕ ಏನಾಯಿತು ಏನಿಲ್ಲ ಅನ್ನುವಂಥದ್ದನ್ನ ತಿಳಿದುಕೊಳ್ಬೇಕಾಗುತ್ತೆ. ನಂತರ ಈ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ. ಕಾಶ್ ಪಟೇಲ್ ಅವರನ್ನು ಶೀಘ್ರದಲ್ಲೇ ಹುದ್ದೆಯಿಂದ ವಜಾಗೊಳಿಸುವ ಸಾಧ್ಯತೆ ಇದೆ ಎನ್ನುವಂಥದ್ದು ಶ್ವೇತಭವನದ ಮೂಲಗಳು ತಿಳಿಸಿದ್ದಾವೆ. ಸದ್ಯಕ್ಕೆ ಕಾಶ್ ಪಟೇಲ್ ಅವರಿಗೆ ಸಂಬಂಧಿಸಿದ ಸಾಲು ನೆಗೆಟಿವ್ ಸುದ್ದಿಗಳು ಸಹಿತ ಇದೆ. ಇನ್ನು ವಿವಾದಗಳಿಂದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೇಸತ್ತಿದ್ದಾರೆ ಎನ್ನಲಾಗಿದೆ. ಎಫ್ಬಿಐ ನಿರ್ದೇಶಕ ಕಾಶ್ ಪಟೇಲ್ ಅವರನ್ನು ಶೀಘ್ರದಲ್ಲೇ ಹುದ್ದೆಯಿಂದ ವಜಾಗೊಳಿಸುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅಂದರೆ ಅವರ ಕೆಲಸದ ಬಗ್ಗೆ ಲೋಪದೋಷಗಳಿದ್ದಾವೆ, ಸಾಕಷ್ಟು ನೆಗೆಟಿವಿಟಿ ಇದೆ, ನೆಗೆಟಿವ್ ಸುದ್ದಿಗಳು ಇದ್ದಾವೆ. ಈ ಒಂದು ಎಲ್ಲ ಕಾರಣದಿಂದಾಗಿ ಕಾಶ್ ಪಟೇಲ್ನನ್ನು ವಜಾಗೊಳಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ.